ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಜನ್ ಡಾಪಿ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ತುಂಬ ದಿವಸ ಆಯಿತು ಅಂದ್ಕೋತೀನಿ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿ. ನನಗೂ ಸಹ ಹುಷಾರಿರಲಿಲ್ಲ, ಅದರಿಂದ ನಾನು ವಿಡಿಯೋ ಕಡೆ ಯೂಟ್ಯೂಬ್ ಮಾಡೋದ್ರ ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ ಕೊಡೋಕ್ಕಾಗ್ತಿರ್ಲಿಲ್ಲ. ಹಾಗೆ ಇವತ್ತು ಕೇಜ್ ಕಡೆ ಬಂದಿದ್ದೀನಿ. ಈಗೂ ಸಹ ಥ್ರೋಟ್ ಇನ್ಫೆಕ್ಷನ್ ಇದೆ, ಗೂಡೆಲ್ಲ ಸ್ವಲ್ಪ ಗಲೀಜಾಗಿತ್ತು, ಕ್ಲೀನ್ ಮಾಡ್ಕೊಂಡು ಅಂತ ಬಂದಿದ್ದೀನಿ. ಯಾರ್ಯಾರು ಗೂಡು ಕ್ಲೀನ್ ಮಾಡಬೇಕು ಮಾಸ್ಕ್ ಯೂಸ್ ಮಾಡಲ್ವ ಆದಷ್ಟು ಯೂಸ್ ಮಾಡಿ. ಯಾಕೆ ಅಂತಂದರೆ ಅಕ್ಕಿ ಗೂಡೆನ ಸಾರಿ ಬಿಟ್ಟಿಲ್ಲ ಅಂತಂದರೆ ಅದ್ರ ಮೇಲೆ ಬಾಡಿ ಮೇಲಿರೋ ಪೌಡರ್ ಫಾರ್ಮ್ ಆಗಿರುತ್ತಲ್ಲ, ಅದರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಇವತ್ತು ಟಾಪಿಕ್ ಏನು ಅಂತಂದರೆ ಕೇಜ್ ಅಪ್ಡೇಟ್ ಕೊಡ್ತೀನಿ. ಕೆಲವು ಅಕ್ಕಿಗಳು ಮೊಟ್ಟೆ ಇಕ್ಕಿ ಮರಿಯಾಗಿದೆ, ಇನ್ನು ಕೆಲವು ಅಕ್ಕಿಗಳು ಕಾವು ಕೂತಿದೆ. ಅದರಲ್ಲಿ ಗಂಡಕ್ಕಿಗಳನ್ನೆಲ್ಲ ಈಗ ಈಚೆ ಬಿಟ್ಕೊಂಡು ಇದು ಮಾಡ್ತಾಯಿದ್ದೀನಿ. ಹಾಗೆ ನಾನು ನಮ್ಮ ಮನೆಯಲ್ಲಿ ತಾವರಲ್ಲಿ ಬಿಡ್ತಿದ್ದೆ, ಅದು ಒಂದು ಚಿಲ್ಲರೆ ಎಲ್ಲ ಕ್ರಾಸ್ ಮಾಡ್ಕೊಂಡು ಅಕ್ಕಿನ ಹೊಡೆದಿಕ್ಕಿದ್ದೀನಿ. ಸ್ವಲ್ಪ ಬಾಜಿ ಜಾಸ್ತಿ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾಯಿತ್ತು, ಅದಕ್ಕೆ ಈಗಲೇ ಹೊಡೆದಿಕ್ಕಿದ್ದೀನಿ. ಅದ್ರ ಜೊತೆ ಬಿಡ್ತಾ ಇದ್ದಿದ್ದು ಸಬ್ಜಾ ಮತ್ತು ಸಬ್ಜಾ ರೇಗ್ದಾರು. ಅದರಲ್ಲಿ ಒಂದು ಗುಲ್ದಾರ್ ಪಟ ಏನಿತ್ತು ಅದು ಮಿಸ್ ಆಗಿತ್ತು, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಈಗ ಅಕ್ಕಿಗಳೆಲ್ಲ ಸ್ನಾನಕ್ಕೆ ಬಿಟ್ಟಿದ್ದೀನಿ. ಹಾಗೆ ಅದ್ರ ಬಗ್ಗೆ ನಾನು ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ತಾ, ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಕೆಳಗಡೆ ಕಾಣ್ತಾರ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಆನ್ ಸೆಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ನೋಡ್ಬೋದು ಇಲ್ಲಿ ನಮ್ಮ ಬಕ್ಷಿ, ಓಕೆನಾ. ಬಕ್ಷಿಲಿ ಇದು ಬೇರೆ ಥರ, ಅದ್ರ ಬಕ್ಷಿಲಿ ಯಾವ್ಯಾವ ಥರ ಜಾತಿ ಇದೆಯೋ ಅದರಲ್ಲಿ ಒಂದು ಬಕ್ಷಿ ಇದು. ಹಾಗೆ ಅಲ್ಲಿ ನಮ್ಮ ರೇಗ್ದಾರು, ಅದ್ರ ಪಟ, ಆಮೇಲೆ ಲಕ್ವಾ ಪೇರು, ಆಮೇಲೆ ಇದು ನಮ್ಮ ತಾಮ್ರಾಲ್ ಸಿಂಗಲ್ ಇಟ್ಕೊಂಡಿದ್ದೀನಿ. ಅದನ್ನ ಜೊತೆ ಮಾಡೋಕ್ಕೊಂದು ಹೆಣ್ಣು ಸಹ ರೆಡಿಯಾಗಿದೆ. ಇನ್ನು ಇಲ್ಲಿ ನೋಡೋರೆ ನಮ್ಮ ಗಂಡು ರೇಗ್ದಾರ್ ಗಂಡು. ಓಕೆ, ಇಲ್ಲೊಂದು ರೇಗ್ದಾರು ಪಟ ಏನು ಬಿಡ್ತಾ ಇದ್ವಿ ಅದು ಈ ಸಲ ಬಂದಿರೋ ನಮ್ಮ ಲಕ್ವಾ ಸಿಂಗಲ್ ಪಟ. ಈ ಪಟ ಏನು ನೋಡ್ತಾ ಇದ್ದೀರೋ ಫುಲ್ಲು ಡಿಫ್ರೆಂಟ್ ಬಣ್ಣ ಏನಿದೆಯೋ ಅದು ಕತಂಗಾಗೆ ತಿರ್ಕೊಳ್ಳುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕತಂಗ ಇಲ್ಲಾಂದ್ರೆ ಗುಲ್ದಾರಿಗೆ ಎರಡರಲ್ಲೊಂದು ಬಿಚ್ಕೊಳ್ಳುತ್ತೆ, ಓಕೆನಾ. ಯಾಕೆಂದರೆ ಇನ್ನೂ ಪಟ ಆಗಿರೋದ್ರಿಂದ ನೀಟಾಗಿ ಕ್ಲಾರಿಟಿ ಕೊಡೋಕ್ಕಾಗಲ್ಲ. ಆಲ್ಮೋಸ್ಟ್ ಅಲ್ಲಿ ಕತಂಗ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಳೇ ಕತಂಗ್ಗಳಲ್ಲಿ ಏನು ಬರುತ್ತೋ ಆ ಥರ ಬರ್ಬೋದು ಅನ್ಕೋತೀನಿ. ಇದು ಯಾವುದ್ರ ಪಟ ಅಂತಂದರೆ ಆ ತಾಮ್ರಾಲಲ್ಲಿ ಬಂದಿರೋ ಪಟ. ತಾಮ್ರಾಲು ಮತ್ತು ನಮ್ಮ ಜಾಕ್ ಎಣ್ಣೆ ಏನಿಲ್ಲಿದೆಯೋ ಮೊಟ್ಟೆ ಮೇಲಿದೆ. ಆ ಜಾಕ್ ಎಣ್ಣೆ ಏನು ಅಂತಂದರೆ ಅದರಲ್ಲಿ ಮಕ್ಷಿ ಏನಾದ್ರು ಬಿಚ್ಕೊಂತಂದರೆ ಮಿನಿಮಮ್ ಒಂದು 6 ಚಿಲ್ಲರೆ 7 ಅವರ್ ಗ್ಯಾರಂಟಿ ಇದೆ. ಈ ಸಲ ಮೊಟ್ಟೆ ಮೇಲೆ ಕೂತಿದ್ದೆ. ಯಾವುದಕ್ಕೆ ಜೊತೆ ಹಾಕಿದ್ದೀವಿ ಅಂತಂದರೆ ಇಲ್ಲಿರೋ ಮಕ್ಷಿಗೆ ಜೊತೆ ಹಾಕಿರೋದು. ಅಲ್ಲೇನು ತಿರುವಾಲಿದೆಯೋ ಅದು ನಮ್ಮ ದುಮ್ಮಿಗೆ ಜೊತೆ ಹಾಕಿದ್ದೀವಿ. ದುಮ್ಮ ಇನ್ನೂ ಏನು ಮೊಟ್ಟೆ ಇಕ್ಕಿಲ್ಲ, ಯಾಕೆಂದರೆ ಇನ್ನೂ ಸ್ವಲ್ಪ ಅಕ್ಕಿ ಈಗ ಜಸ್ಟ್ ಕಂಪ್ಲೀಟ್ ಆಗಿದೆಯಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಗ್ತಾ ಇದೆ. ಈ ರೇಗ್ದಾರ್ ಪೇರು ಸಹ ಏನು ಅಂತಂದರೆ ಒಳ್ಳೆ ಬಾಜಿ ಇದೆ. ಎಣ್ಣಕ್ಕಿಲಂತೂ ಪೇರ್ ಮಾಡಿದ್ದೀವಿ, ಅಕ್ಕಿ ಇನ್ನೂ ಮೊಟ್ಟೆ ಇಕ್ಕಿಲ್ಲ. ಇನ್ನು ಅಲ್ಲಿ ಸಿಂಗಲ್ ನಮ್ಮ ತಾರಪಟ, ಆ ದುಬಾಸ್ ಪಟನೂ ಸಹ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ನಮ್ಮ ಕಾಲದ ದುಮ್ಮಕ್ಕೆ ಮತ್ತು ನಮ್ಮ ತಾರದಲ್ಲಿ ಬಂದಿರೋ ಪಟ ಜೊತೆ ಪಟ ಇತ್ತು. ಇನ್ನೊಂದು ನಮ್ಮ ಅಣ್ಣವ್ರು ಬಿಡ್ತಾರೆ ಅಂತ ಕೇಳಿರೋದಕ್ಕೆ ಆ ಜೊತೆ ಪಟ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಾಜಿ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಇನ್ನು 0 ಕಲಿ ಪಟ ಆಲ್ರೆಡಿ ಎದೊಳ್ತಾ ಇದೆ, ಮುರಿತಾ ಇದೆ. ಹಾಗೆ ಇನ್ನೊಂದು ವಿಷಯ ಏನು ಅಂದರೆ ಅದ್ರ ಜೊತೆ ಪಟದಲ್ಲಿ ಇನ್ನೊಂದು ಪಕ್ಕದಲ್ಲಿ ಇದೆಯಲ್ಲ, ಇದು ಮತ್ತು ಅದು ಮಕ್ಷಿ ಬಿಚ್ಕೊತಾ ಇದೆ. ಆ ಮಕ್ಷಿ ಮತ್ತು ಇದು ಎರಡು ಜೊತೆ ಪಟ ಅಂದರೆ ತಾಮ್ರಾಲಿಗೆ ಬಂದಿರೋದು. ಮಕ್ಷಿ ನಾನು ಹೇಳಿದೆ ಆಲ್ರೆಡಿ ತುಂಬ ರಿಸಲ್ಟ್ ಇದೆ ಮಕ್ಷಿಲಿ ಅಂತ. ಇನ್ನು ರೇಗ್ದಾರ್ಗೆ ರೆಕ್ಕೆ ಕೊಡ್ತಾಯಿದ್ದೀವಿ, ಓಕೆನಾ. ಯಾಕೆ ಅಂತಂದರೆ ಅಕ್ಕಿ ಒಳ್ಳೆ ಆಟಕ್ಕೆ ಬಂದಿದೆ. ನೋಡ್ಬೋದು ಅದ್ರ ಸ್ಟ್ಯಾಂಡಿಂಗು, ನಿಂತ್ಕೊಳ್ಳೋದಾಗಿರ್ಬೋದು ಎಲ್ಲನೂ ಸಹ ಮಸ್ತಾಗಿ ಬರ್ತಾ ಇದೆ. ಇನ್ನು ಇದು ನಮ್ಮ ಚೀನಿ ಒಟ್ಟಲ್ಲಿ ಈ ಸರಿ ಹೊಸ ಜೊತೆ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಜಸ್ಟ್ ಎಲ್ಲ ಗೂಡು ಕ್ಲೀನ್ ಮಾಡ್ಕೊತಾ ಇದೆ, ನೋಡ್ಬೋದು. ಇಲ್ಲಿ ಮೇಲ್ಗಡೆ ನಮ್ಮ ತಾರಕ್ಕೆ ಮತ್ತೆ ಕಲದುಮ್ಮ ಜೊತೆ ಹಾಕಿದ್ದೀವಿ. ಇನ್ನು ನಮ್ಮ ಗುಲ್ದಾರ್ ಹೆಣ್ಣು ಮರಿಯಾಗಿದೆ, ನೋಡ್ಕೊಬೋದು, ಒಳಗೆ ಮರಿ ಇದೆ. ಇನ್ನು ನಮ್ಮ ಕತಂಗನ ಸಹ ಮರಿ ಮೇಲಿದೆ, ನೋಡ್ಬೋದು. 2 ಮರಿ ಆಗಿದೆ. ಮರಿ ನಾನು ಎಕ್ಸ್ಚೇಂಜ್ ಮಾಡಿದ್ದೀನಿ. ಯಾಕೆ ಅಂದರೆ ಇದೊಂದು ನಾನು ಆಲ್ಮೋಸ್ಟ್ ಅಲ್ಲಿ ನೋಡ್ಕೊಳ್ಳೋಕ್ಕೆ ನೀಟಾಗಿ ಬರ್ದಿದ್ದಾಗ ಒಂದೊಂದು ಬ್ಯಾಕ್ ಟು ಬ್ಯಾಕ್ ಮರಿ ಆಗಿತ್ತಲ್ಲ, ಅದಕ್ಕೆ ಇದರಲ್ಲೊಂದು ಪಟ ಇದಕ್ಕೆ ಚೇಂಜ್ ಮಾಡಿದ್ದು, ಇದ್ರದ್ದೊಂದು ಇದಕ್ಕೆ ಚೇಂಜ್ ಮಾಡಿದ್ದೀನಿ. ಆಗ ಏನು ಅಂದರೆ 2 ಒಂದೊಂದು ಸೈಜಿಗೆ ಬಂದಿದೆ. ಏನಂದರೆ ರೇಗ್ದಾರಲ್ಲಿ ಆಲ್ಮೋಸ್ಟ್ ಅಲ್ಲಿ ಬ್ಲ್ಯಾಕ್ ಮೂತಿ ಬಂದಿದೆ. ನಮ್ಮ ಇನ್ನು ಗುಲ್ದಾರಲ್ಲಿ ವೈಟ್ ಮೂತಿ ಇರೋದ್ರಿಂದ ಆರಾಮಾಗಿ ಕಣ್ಣು ಹಿಡ್ಕೊಬೋದು. ಮೂಗ್ ಮೇಲೆ ಮಚ್ಚೆ ಇರೋದ್ರಿಂದ ಆರಾಮಾಗಿ ಕಣ್ಣು ಹಿಡಿಯಬೋದು. ಹೊಸ ಹೆಣ್ಣು ನಮ್ಮ ರೀಲ್ಸಲ್ಲೆಲ್ಲ ನೋಡಿರ್ತೀರ ನೀವು. ಇದನ್ನು ರೀಲ್ಸಲ್ಲಿ ಕಣ್ಣೊಂದು ವಿಡಿಯೋ ಹಾಕಿದೆ ಈ ಹೆಣ್ಣೊಂದು, ನೋಡ್ಬೋದು. ಈ ಹೆಣ್ಣು ನಮ್ಮ ಜಾಕ್ ನೋಡ್ರಿ, ಮೊಟ್ಟೆ ಕಾವು ಕೊಡ್ತಾ ಇದೆ. ಇನ್ನು ಇದು ನಮ್ಮ ಸುರ್ಮಿ ಇದು ಮಸ್ತಿಲಿದೆ, ನೋಡೋಣ. ಸಿಂಗಲ್ ಇಟ್ಕೊಂಡಿದ್ದೀನಿ ಅದಕ್ಕೋಸ್ಕರ ಅಷ್ಟೇ. ಇನ್ನು ಬಿಡ್ತಾರೆ ಈ ಸದ್ಯಕ್ಕೆ ಯಾವುದು ಅಂತಂದರೆ ಈ ಸಬ್ಜಾವನ್ನು ಬಿಡ್ತಾ ಇದ್ದೀವಿ. ಈ ಸಬ್ಜಾ ಜೊತೆ ಇನ್ನೊಂದು ರೇಗ್ದಾರು. ರೇಗ್ದಾರು ನಿಮಗೆ ಚಿತ್ರಿ ಮೇಲೆ ಓಕೆ ನೋಡ್ರಿ. ರೇಗ್ದಾರು
ಆಮೇಲೆ ಇದೊಂದು ನಮ್ಮ ಶೇಖಿ ಪುಷ್ಪವತಿ ಮಗ ಒಬ್ಬ ಶೇಖಿ ಪುಷ್ಪವತಿನ ಕೊಟ್ಬಿಟ್ವಿ ನಾವು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಕೊಟ್ಟಿದ್ದೀನಿ. ನೋಡ್ರಿ ಇಲ್ಲಿದೆ ರೇಗ್ದಾರ್, ಆ ರೇಗ್ದಾರ್ ಬಿಡ್ತಾ ಇರೋದು ನೋಡ್ರಿ. ಎಲ್ಲ ಸಾನಕ್ಕೆ ಬಿಟ್ಟಿದ್ದೀನಿ, ಓಡಿಸ್ಕೊಳ್ಳೋಣ. ನೋಡ್ರಿ ತಾರಾ ಇದು ನಾವು ಹೊಡೆದಿ ಕೊಡಿರೋ ಗಡ್ಡು, ಅದು 3-4 ಬಾಲ ಬಂದಿದೆ. ಅದ್ರಲ್ಲಿ ಕೂರಲ್ಲ ಅಂತ ಆಲ್ರೆಡಿ ಒಂದು ಪಟ ಕಳ್ಕೊಂಡಿದ್ದೀವಿ. ಅದರಲ್ಲೇ ನಿಮ್ಮೆಲ್ರಿಗೂ ಗೊತ್ತು, ತಾರಾದಲ್ಲಿ ಆ ರಪ್ಪನ ಮೇಲೆ ಬಂತು ಅಂತಂದರೆ ಆಲ್ಮೋಸ್ಟ್ ಆಲ್ ಅಕ್ಕಿ ಕೂರೋ ಚಾನ್ಸೇ ಇಲ್ಲ. ಅದ್ರ ಅಮ್ಮನ ಮೇಲೆ ಬಂದಿರೋದಕ್ಕೆ ಬಂದರೆ ಕೂರುತ್ತೆ. ಯಾಕೆಂದರೆ ನಾವು ಪೂಟ್ ಮಾಡ್ತಾಯಿದ್ದೀವಿ. ಏನಂತ ಪೂಟ್ ಮಾಡ್ತಾಯಿದ್ದೀನಿ ಅಂತಂದರೆ ತಾರದಲ್ಲಿ ಹೆಂಗೆ ಮಾಡ್ರೆ ಕೂತ್ಕೊತಾ ಇಲ್ಲ. ಅದಕ್ಕೆ ಏನು ಮಾಡಿದ್ದೀವಿ ಅಂದರೆ ದುಬಾಸ್ ಹಾಕಿದ್ದೀವಿ. ದುಬಾಸಲ್ಲಿ ತಾರ ಬಿಚ್ಕೊಂಡಿದೆ, ಆ ತಾರನ ಅಕ್ಕಿ ಹಾಕಿರೋದು ನಾವು. ಈಗ ಸದ್ಯಕ್ಕೆ ಪಟ ಕೂರಿಲ್ಲ. ನೋಡೋಣ ಈ ಸಲ ಈ ಪಟ ಬಿಡಬೇಕು ಅಂತಿದ್ದೀವಿ. ಇಲ್ಲಿ ಏನು ಲಗ್ವಾಗ ಪಕ್ಕದಲ್ಲಿದೆಯೋ ಆ ಪಟ ಬಿಡಬೇಕು ಅಂತಿದ್ದೀವಿ. ನೋಡೋಣ, ನಿಮ್ಮ ಕಮೆಂಟ್ಗಳು ತೀರ್ಸ್ರಿ ಯಾವ್ಯಾವ ಥರ ಇನ್ನೂ ವೀಡಿಯೋ ಕಂಟೆಂಟ್ ಬೇಕು. ಇನ್ಮೇಲೆ ಏನು ಅಂದರೆ ಆಲ್ಮೋಸ್ಟ್ ಅಲ್ಲೂ ಇನ್ನು ಒಂದು ತಿಂಗಳಷ್ಟೇ ಎಲ್ಲ ಬ್ರೀಡಿಂಗ್ ಹಾಕ್ಕೊಂಡು ಮರಿ ಮಾಡಿಸ್ಕೊಳ್ಳೋದು. ಅದಾದಮೇಲೆ ನೆಕ್ಸ್ಟ್ ಅಕ್ಕಿ ಮೊಟ್ಟೆಗಳೆಲ್ಲ ಕೂಡಲ್ಲ, ವೆದರ್ ಚೇಂಜ್ ಆಗಿರೋದ್ರಿಂದ ಕೂರಲ್ಲ. ಆಲ್ಮೋಸ್ಟ್ ಆಲ್ ನೆಕ್ಸ್ಟ್ ಎಲ್ಲ 8 ಹೆಚ್ಚಿ ನೀಟಾಗಿ ಅಕ್ಕಿನ ಹೊಡೆದು ಇಕ್ಕಿರ್ತಾರೆ. ನೆಕ್ಸ್ಟ್ ಇನ್ನೇನು ಜೂನು ಅನ್ನೋ ಟೈಮಲ್ಲಿ ಅಕ್ಕಿಗಳೆಲ್ಲ ನೀಟಾಗಿ ರೆಕ್ಕೆ ಎಲ್ಲ ಎಳ್ಕೊಂಡು ನೀಟಾಗಿ ಬಿಡ್ಕೊಳ್ತಾ ಒಳ್ಳೆ ಸೀಸನಿಗೆ ಬಿಡ್ರಿ. ಈ ಸಲ ಒಳ್ಳೆ ಟೈಮ್ ಬಿಡ್ರಿ ಅಂತ ಹೇಳ್ತಾ ಇದ್ದೀನಿ ನಾನು. ನೆಕ್ಸ್ಟ್ ವೀಡಿಯೋ ಅಪ್ಡೇಟ್ ಏನು ಬೇಕು ಅಂತ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡೋಣ. ಫ್ರೀ ಫ್ಲೈವ್ ಏನಾರು ವೀಡಿಯೋ ಬೇಕು ಅಂತಂದರೆ ದಸ್ತಾ ಮಾಡೋದು. ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.